ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ ನಾವು ಅನ್ನುವಂಥದ್ದನ್ನು ಕರ್ನಾಟಕದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟ ಮರೆತಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಪಾಲರ ನೇಮಕ ಆಗುವಂಥದ್ದು ರಾಷ್ಟ್ರಪತಿಗಳ ಮೂಲಕ. ನೀವು ಏನು ಬೇಕಾದರೂ ಬರ್ಕೊಟ್ರು ಓದಬೇಕನ್ನುವಂಥದ್ದಿಲ್ಲ, ಯಾಕಂದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಮತ್ತು ಈ ಸದನಕ್ಕೆ ಗೌರವ ಕೊಡುವಂಥ ರೀತಿಯಲ್ಲಿ ಮೊದಲನೇ ಪ್ಯಾರ ಮತ್ತು ಕೊನೆಯ ಪ್ಯಾರವನ್ನು ಅವರು ಓದಿದ್ದಾರೆ, ಉಳಿದದ್ದನ್ನು ಅವರು ಉಲ್ಲೇಖ ಮಾಡಲಿಲ್ಲ. ಅದನ್ನು ನೀವು ಚರ್ಚೆ ಮಾಡುವಂಥ ವೇದಿಕೆ ಬೇರೆ ಕಡೆ ಇದೆ. ನೀವು ಅವ್ರನ್ನ ಅಡ್ಡಗಟ್ಟಿ ಈ ರೀತಿ ಗುಂಡಾವರ್ತನೆ ತೋರಿ, ನಿನ್ನೆ ಒಂದು ಕರಾಳ ದಿನ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ರೀತಿ ಘಟನಾವಳಿಗಳು ನಡೆದಿರುವಂಥದ್ದು ಅಸಲಿಗೆ ಇವರು ಹೇಳಲಿಕ್ಕೆ ಹೊರಟಿರೋದೇನು, ಯಾವ ಡಿಸೆಂಬರ್ನ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದು ಹೊಸ ಕಾನೂನನ್ನು ಜಾರಿಗೆ ಮಾಡಿದ ನಂತರ ಸಹಜವಾಗಿ ಅದರ ಹೆಸರು ಬದಲಾವಣೆಯಾಗಿದೆ. ಇದು ಮೊದಲನೇ ಸಲ ಅಲ್ಲ, ಈ ಹಿಂದೆ ಕೂಡ ಭಾಳಷ್ಟು ಸಲ ಇದು ಬದಲಾವಣೆ ಆಗಿತ್ತು. 1980ರಲ್ಲಿ ಈ ಕಾನೂನು ಭೂರಹಿತ ಉದ್ಯೋಗ ಖಾತ್ರಿ ಅಂತಿತ್ತು, ಗ್ರಾಮೀಣ ಭೂರಹಿತ ಉದ್ಯೋಗ ಖಾತ್ರಿ ಅಂತಿತ್ತು 1980ರೊಳಗೆ. 1980ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿತ್ತು. 1980ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ. ಅದನ್ನು 83ರೊಳಗೆ ಏನು ಬದಲಾವಣೆ ಮಾಡಿದರು ಅಂದರೆ ಕಾಲಕ್ಕೆ ಈ ಮಸೂದೆಗಳಿಗೆ ಬದಲಾವಣೆ ಬರ್ತಿರ್ತಾವೆ. ಅಂದರೆ ಯಾವಾಗ ಒಂದು ಕಾನೂನು ಪಾಸ್ ಆಗ್ತದೆ, ಪಾಸ್ ಆದ ನಂತರ ಪ್ರಾಕ್ಟಿಕಲ್ಲಾಗಿ ಅದನ್ನು ಫೀಲ್ಡಿಗೆ ಹೋದಾಗ ಅದಕ್ಕೆ ಏನೇನು ತೊಂದರೆ ಬರ್ತಾವೆ ಅದನ್ನು ಸರಿಪಡಿಸುವಂಥ ದೃಷ್ಟಿಯಿಂದ 5-10 ವರ್ಷಗಳಲ್ಲಿ ಆ ಕಾನೂನನ್ನು ಬದಲಾವಣೆ ಮಾಡ್ತಾರೆ. ಹಂಗೆ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಗೆ ಇದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿತ್ತು. ಅದಾದಮೇಲೆ 83ರಲ್ಲಿ ಒಂದು ಬದಲಾವಣೆ ಆಯಿತು, ಗ್ರಾಮೀಣ ಭೂರಹಿತ ಉದ್ಯೋಗ ಖಾತ್ರಿ ಅಂತ ಆಯಿತು 83ರಲ್ಲಿ. 89ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಆಯಿತು. ಇದೇ ಕಾಂಗ್ರೆಸ್ಸಿಗರೇ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇಟ್ಟರು 89ರಲ್ಲಿ. ಆಮೇಲೆ ಇದನ್ನು ಮತ್ತೆ 4 ವರ್ಷಗಳಲ್ಲಿ ಬದಲಾವಣೆ ಮಾಡಿ ಉದ್ಯೋಗ ಭರವಸೆ ಯೋಜನೆ ಅಂತ ಮಾಡಿದರು. ಯಾವಾಗ 93ರಾಗ ಉದ್ಯೋಗ ಭರವಸೆ ಯೋಜನೆ ಅಂತ ಮಾಡಿದರು. 99ರೊಳಗೆ ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನೆ ಅಂತ ಮಾಡಿದರು. ಆಮೇಲೆ 2001ರೊಳಗೆ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಮಾಡಿದರು. 2004ರಾಗ ನಿಮಗೆಲ್ಲ ನೆನಪದೆ ಅಂತ ಭಾವಿಸ್ತೇನೆ ನಾನು, ಯಾಕಂದರೆ 20-21 ವರ್ಷದ ಘಟನೆ. ಕೂಲಿಗಾಗಿ ಕಾಳು ಅಂತ ಪ್ರಾರಂಭ ಆಯ್ತಲ್ಲ ಅವಾಗ, ಅದು ರಾಷ್ಟ್ರೀಯ ಕೆಲಸಕ್ಕಾಗಿ ಆಹಾರ ಅಂತಕ್ಕಂಥ ಹೆಸರಿನ ಮೇಲೆ ಈ ಕಾರ್ಯಕ್ರಮ ನಡೀತು. ನಾವು ಹಳ್ಳಿಯೊಳಗೆಲ್ಲ ಅದನ್ನು ಕೂಲಿಗಾಗಿ ಕಾಳು ಅಂತ ಹೇಳ್ತಾ ಇದ್ದೀವಿ. 2005-6ರೊಳಗೆ ಕೇಂದ್ರ ಸರ್ಕಾರ ನರೇಗಾ ಅಂತ ಮಾಡಿತು. ಯಾವಾಗ ಚುನಾವಣೆ ಬಂತು, ಆ ಚುನಾವಣೆ ಬಂದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಹೆಸರು ಸೇರಿಸಿದ್ರೆ ನಮ್ಗೆ ಓಟ್ ಹೆಚ್ಚು ಬರ್ತಾವೆ ಅಂತ ಹೇಳಿ ನರೇಗಾವನ್ನು ಮಹಾತ್ಮ ಗಾಂಧಿ ನರೇಗಾ ಅಂತ ಮಾಡಿದರು, ಮನ್ನರೇಗಾ ಮಾಡಿದರು. ಹೀಗೆ ಕಾಲಕ್ಕೆ ಮಸೂದೆಗಳು ಬದಲಾವಣೆ ಆದಂಗೆ ಅದಕ್ಕೆ ಪೂರಕವಾದಂಥ ಅವತ್ತಿನ ಕಾಲಘಟ್ಟಕ್ಕೆ ಏನೇನು ಹೆಸರು ಬೇಕು ಆ ಹೆಸರನ್ನು ಹಿಂದಿನ ಸರ್ಕಾರಗಳು ಇಟ್ಕೊಂಡ್ಬಂದವು. ಕಾಂಗ್ರೆಸ್ ಸರ್ಕಾರ ಕೂಡ ಅದರಿಂದ ಹೊರತಾಗಿಲ್ಲ. ಜವಾಹರ್ ಹೆಸರಿತ್ತು ಅಂತ ತೆಗೆದ್ರು, ಕೂಲಿಗಾಗಿ ಕಾಳಿತ್ತು ಅದನ್ನು ತೆಗೆದ್ರು, ಈ ಎಲ್ಲ ಹೆಸರುಗಳನ್ನು ತೆಗೆದು ಮನ್ನರೇಗಾ ಅಂತ ಇಟ್ಟರು. ಯಾವಾಗ ಇಟ್ಟರು? 2000 ಮೋಸ್ಟ್ಲಿ ಇದು 26 ಈಗ, ಅಂದರೆ ಚುನಾವಣೆ ಸಂದರ್ಭದಲ್ಲಿ 2020 ಕಾಣಿಸ್ತದ, 19-20 ಆ ಸಮಯದಲ್ಲಿ ಇದನ್ನಿಟ್ಟರು ಮಹಾತ್ಮ ಗಾಂಧಿ ಅಂತೇಳಿ. 20 ವರ್ಷ ಆಯ್ತು ಈಗ ಅದನ್ನ ಹೆಸರಿಟ್ಟು. ಇವತ್ತಿನ ಕಾಲಘಟ್ಟದೊಳಗೆ ಭಾಳ ದೊಡ್ಡ ಪ್ರಮಾಣದ ಬದಲಾವಣೆ ಆಗಿದೆ ದೇಶದೊಳಗೆ. 25% ಜನ ಬಡತನ ರೇಖೆಯಿಂದ ಮೇಲ್ ಬಂದಿದ್ದಾರೆ. ಮತ್ತು ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಬಂಗಾರದ ಮೊಟ್ಟೆ ಇಡೋ ಕೋಳಿ ಅಂತ ತಿಳ್ಕೊಂಡಿತ್ತು. ಕರ್ನಾಟಕ ಸರ್ಕಾರ ಅಂದ್ರೆ ಯಾವುದೇ ದಕ್ಕಿಲ್ಲದ ಕೇಂದ್ರ ಸರ್ಕಾರದಿಂದ 90% ಅನುದಾನ ನಮ್ಮದು ಬರ್ತಾ ಇತ್ತು. 86,000 ಕೋಟಿ ಅನುದಾನ ಒಟ್ಟು ದೇಶದಲ್ಲಿ ಇದಕ್ಕೆ ಬಿಡುಗಡೆ ಆಗ್ತಾ ಇತ್ತು. ಇದರ ಬದಲಾವಣೆ ಯಾಕೆ ಮಾಡಬೇಕಾತು ಅನ್ನುವಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರಬೇಕಂತಂದ್ರೆ, ಅನೇಕ ಕಡೆ ನೀವೇ ವರದಿ ಮಾಡಿದಿರಿ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸತ್ತು ಹೋದವ್ರ ಹೆಸರು ಸೇರಿಸಿದ್ರು NB ಬರೆಯುವಾಗ. ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಕೊಡಬೇಕು, ಸತ್ತವರಿಗೂ ಕೂಡ ಉದ್ಯೋಗ ಕೊಟ್ಟಿತ್ತು ಸರ್ಕಾರ. ಶಾಲೆಗೆ ಹೋಗೋ ಮಕ್ಕಳಿಗೂ ಉದ್ಯೋಗ ಕೊಟ್ಟಿತ್ತು. MLA MP ಅಂತವ್ರಿಗೂ ಹೆಸರು ಸಹಿತ ಬಂದಿದ್ದು. ಯಾರು ಅಧಿಕಾರಿಗಳದಾರ ಅಧಿಕಾರಿಗಳ ಹೆಸರು ಸಹಿತ ಸೇರಿಸಿದ್ರು.
ಈ ರೀತಿ ಸತ್ತವ್ರ ಹೆಸರಲ್ಲೇ, ಸ್ಕೂಲಿಗೆ ಹೋಗುವಂಥ ಮಕ್ಕಳ ಹೆಸರಲ್ಲೇ, ರಾಜಕಾರಣಿಗಳ ಹೆಸರಲ್ಲೇ, ನೌಕರಿ ಇರೋರ ಹೆಸರಲ್ಲೇ, ಕೆಲವು ಜನ ಗ್ರೂಪ್ ಡಿ ಇದ್ದವರು ಸಿಟಿ ಒಳಗೆ ಒಂದು ಎಲ್ಲೋ ಗ್ರೂಪ್ ಡಿ ನೌಕರಿ ಮಾಡ್ತಾರೆ, ಮತ್ತು ಅಲ್ಲಿ ಹಳ್ಳಿ ಒಳಗೆ ಅವ್ರದ್ದು ಉದ್ಯೋಗ ಖಾತ್ರಿಯಾಗ ಹೆಸರು ಅದ. ಈ ರೀತಿ ಮಾಡ್ತಾ ಮಾಡ್ತಾ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಕೊಡಬೇಕು. ಅದರ ಮಷಿನರಿ ಬಳಸಿಕೊಂಡು JCB ಮುಖಾಂತರ ಬೇರೆ ಬೇರೆ ಮಷಿನರಿಗಳನ್ನು ಉಪಯೋಗ ಮಾಡಿಕೊಂಡು ಕಾಮಗಾರಿಯನ್ನು ಮಾಡ್ತಿರುವಂಥದ್ದು ಅನೇಕ ಕಂಪ್ಲೇಂಟ್ಗಳು ಬಂದು, ಕೆಲವು ಕಡೆ ನಿನ್ನೆ ನಮ್ಮ ಕೇಂದ್ರದ ಸಚಿವರು ಉಲ್ಲೇಖ ಮಾಡಿದ್ದಾರೆ, ನಾನು ನಿನ್ನೆ ತಮ್ಮ ಗಮನಕ್ಕೆ ತರ್ತೀನಿ. ಯಾದಗಿರಿ ಅಂತ ಜಿಲ್ಲೆಯಲ್ಲಿ ಗಂಡಸರಿಗೆ ಸೀರೆ ಉಡಿಸಿ ಹೆಣ್ಮಗಳ ಹೆಸರು ಮ್ಯಾಗ ಉದ್ಯೋಗ ಖಾತ್ರಿ ಅಂತ ತೆಗೆದುಬಿಟ್ರು. ಈ ರೀತಿಯಾದಂಥ ಅವಘಡಗಳು ಅಥವಾ ಈ ರೀತಿಯಾದಂಥ ಹಣದ ದುರುಪಯೋಗ ಏನು ನಡೀತು. ಹೀಗಾಗಿ ನಾವು ಅದನ್ನು ಇವತ್ತು AI ತಂತ್ರಜ್ಞಾನದ ಮೂಲಕ ಬದಲಾವಣೆ ಮಾಡಬೇಕು. 2047 ವಿಕಸಿತ ಭಾರತ ಆಗಬೇಕನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಹೊಂಟಿದ್ದೀವಿ. ಹೀಗಾಗಿ ಅನೇಕ ಬದಲಾವಣೆಗಳನ್ನು ನಾವು ಮಾಡಿದ್ದೀವಿ. ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಇದು ಬಡವರಿಗೆ ಹೊಟ್ಟೆ ಮೇಲೆ ಹೊಡೆದಂಥ ಕೆಲಸ ಇದು ಅಂತೇಳಿ. ನಾನು ಕಾಂಗ್ರೆಸ್ ಸ್ನೇಹಿತರಿಗೆ ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಅವಧಿಯೊಳಗೆ ಒಂದು 100 ದಿನ ಮಾತ್ರ ಉದ್ಯೋಗ ಖಾತ್ರಿ ಇತ್ತು, ನಿಮ್ಮದು ಗ್ಯಾರಂಟಿ ಇತ್ತು ನಿಮ್ಮದು ಒಂದು 100 ದಿನ. ನಾವು ಅದನ್ನು 125 ದಿವಸ ಮಾಡಿದ್ದೀವಿ. ಹೆಂಗೆ ನೀವು ಬಡವರಿಗೆ ಹೊಟ್ಟೆ ಮೇಲೆ ಹೊಡೆದ್ರಿ ಅಂತ ಹೇಳ್ತೀರಿ? 100ರಿಂದ 125 ಓದ್ತೀವಿ. ಆಮೇಲೆ ಇನ್ನೊಂದು, ನಾವೇನು ಗ್ಯಾರಂಟಿ ಕೊಟ್ಟಿವಿ, ನೀವು 2 ತಿಂಗಳು 3 ತಿಂಗಳು ಪೇಮೆಂಟ್ ಆಗ್ತಿರ್ಲಿಲ್ಲ ಪಾಪ ದುಡಿಯೋರ್ದು. ನಾವು ಈಗ ಅದನ್ನು 1 ವಾರದೊಳಗೆ ಪೇಮೆಂಟ್ ಮಾಡ್ಬೇಕನ್ನುವಂಥ ಕಾನೂನನ್ನು ನಾವು ಜಾರಿಗೆ ತಂದಿದ್ದೀವಿ. ಯಾರು ಉದ್ಯೋಗಕ್ಕಾಗಿ ಪಂಚಾಯಿತಿಗೆ ಅರ್ಜಿ ಕೊಡ್ತಾರ, ಗ್ರಾಮ ಸಭೆ ವಾರ್ಡ್ ಸಭೆಗಳಲ್ಲಿ ಹೋಗಿ ನನಗೆ ಉದ್ಯೋಗ ಇಲ್ಲ ಕೆಲಸ ಕೊಡ್ಬೇಕಂತ ಕೊಡ್ತಾರ, ಒಂದು ವೇಳೆ ಅವಾಗ ಉದ್ಯೋಗ ಕೊಡದೇ ಹೋದ್ರೂ ಕೂಡ ಅವನಿಗೆ ನಿರುದ್ಯೋಗಿ ಭತ್ಯೆ ಕೊಡ್ಬೇಕನ್ನುವಂಥದ್ದನ್ನು ನಾವು ಇವತ್ತು ಕಾನೂನಿನಲ್ಲಿ ಜಾರಿಗೆ ತಂದಿದ್ದೀವಿ. ಇದು ಹೆಂಗೆ ಬಡವರಿಗೆ ಅನ್ಯಾಯ ಆಗ್ತದೆ? ಮತ್ತು ನೀವು ಇನ್ನೊಂದು ದೊಡ್ಡ ಆರೋಪ ಏನು ಮಾಡ್ತೀರಿ, ಮಹಾತ್ಮ ಗಾಂಧಿ ಹೆಸರು ಬದಲಾವಣೆ ಮಾಡಿದ್ರು ಭಾಳ ದೊಡ್ಡ ದುರಂತ ಅಂತೇಳಿ ನೀವು ಆರೋಪ ಮಾಡ್ತೀರಿ. ನಿಮಗೆ ನಾಚಿಕೆ ಆಗಬೇಕು. ಸ್ವಾತಂತ್ರ್ಯ ಸಿಕ್ಕ ನಂತರ ಸುಮಾರು 500-600 ಸಂಸ್ಥೆಗಳಿಗೆ ನಕಲಿ ಗಾಂಧಿ ಪರಿವಾರದ ಹೆಸರು ಇಟ್ಕೊಂಡಿದ್ದೀರಿ ನೀವು. ನಾನು ಇಲ್ಲೇ ಉದಾಹರಣೆ ಹೇಳ್ಬೇಕಂದ್ರೆ, ನಿಮ್ಮ ಅಂತಾರಾಷ್ಟ್ರೀಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ನೀವೇನು ಹೆಸರಿಟ್ರಿ? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರಿಟ್ರಿ. ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಇಟ್ರಿ. ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್, ಹಿಂಗೆ ಕೇಳ್ಕೊತ ಹೋದ್ರೆ 100 ಹೆಸರುಗಳನ್ನು ಅವ್ರು ಇಟ್ಟಿದ್ದಾರೆ. 11 ಪೇಜ್ ಮಾಹಿತಿ ಸಿಗ್ತದೆ ನಮ್ಗೆ. 11 ಪೇಜ್ ನಿಮ್ಗೆ ಎಲ್ಲ ದಾಖಲೆಗಳು ಸಹಿತ ತಂದೆ ನಾನು, ಯಾವ್ಯಾವ ಸಂಸ್ಥೆಗೆ ನಕಲಿ ಗಾಂಧಿ ಪರಿವಾರದ ಹೆಸರಿಟ್ರಿ ಅಂತೇಳಿ. ಹಾಳಾಗೋಗ್ಲಿ, ಇವತ್ತು ಕರ್ನಾಟಕದಾಗ ನೀವೇನು ಹೋರಾಟ ಮಾಡ್ತಾ ಇದ್ದೀರಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವ್ರ ತಂಡ, ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕದಲ್ಲಿ ನೀವು ಬಡವರಿಗೆ ಕಡಿಮೆ ದರದಲ್ಲಿ ಆಹಾರ ಕೊಡ್ಬೇಕಂತೇಳಿ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ರಿ, ಅದಕ್ಕೇನು ಹೆಸರಿಟ್ರಿ? ಇಂದಿರಾ ಕ್ಯಾಂಟೀನ್ ಅಂತ ಹೆಸರಿಟ್ರಿ. ನಿಮ್ಗೆ ನಾಚಿಕೆ ಆಗಲಿಲ್ಲ? ನೀವು ಮಹಾತ್ಮ ಗಾಂಧಿ ಹೆಸರಿನ ಮೇಲೆ ಈ ಚುನಾವಣೆ ಗೆದ್ದಿದ್ರಿ, ನೀವು ಮಹಾತ್ಮ ಗಾಂಧಿ ಹೆಸರು ಇಡಬೇಕಾಗಿತ್ತು, ಅವ್ರ ಮೇಲೆ ಅಭಿಮಾನ ಇದ್ದವರು.